ಏನು ರವಿ ಸರ್ ಸಮಾಜ ಸೇವಕ, ಈಗ ಕೇಕ್ ಕಟಿಂಗ್ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ನಡೆಯುವ ಮುನ್ನ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ GT ದೇವೇಗೌಡರು ಸಾಹೇಬರು ಒಂದೆರಡು ಮಾತುಗಳನ್ನ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ GT ದೇವೇಗೌಡ ಸಾಹೇಬರು ಒಂದೆರಡು ಹಿತನುಡಿಗಳನ್ನ ಮತ್ತೆ ಯಾವುದೇ ಕಾರಣಕ್ಕೂ ಸಹ ರವಿಯವರು ಮಾತನಾಡಿ ತಿಳಿಸಿದರೆ. ಹಾಗಾಗಿ ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಆಗ್ಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯ ಮಾಡ್ಲಿಕ್ಕೆ ಆಗ್ಲಿ ಹಿರಿಯರು ಫಸ್ಟ್ ಹೇಳ್ತಾರೆ, ನಿಮ್ ತಂದೆ ತಾಯಿ ಆಶೀರ್ವಾದ ಪಡ್ಕೊಳಪ್ಪ, ತಂದೆ ತಾಯಿಗಿನ್ನ ದೊಡ್ಡ ದೇವರಿಲ್ಲ ಅಂತ. ಹಾಗಾಗಿ ಅವ್ರ ಆಶ್ರಮದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಸಿಟಿ ಇದರ ಲಿಮಿಟ್ಸ್ ಅಲ್ಲಿ ಈ ತರ ಜನ ಬರೋದು ಬಹಳ ಕಮ್ಮಿ. ಇವತ್ತು ಇಷ್ಟೊಂದು ಜನ ವಾಲಂಟಿಯರ್ ಆಗಿ ಬಂದು ಸೇರಿದ್ದಾರೆ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ರವಿ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ಎಷ್ಟೇ ಬಿಸಿ ಇದ್ರು ಬೆಂಗಳೂರಿಂದ ಬಂದು ಇದೊಂದು ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ರವಿಯವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ, ಅವ್ರ ಮನಸ್ಸಲ್ಲಿ ರವಿಯವ್ರನ್ನ ಎಷ್ಟು ಬೆಳೆಸಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದೆ ಅನ್ನೋ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇದೇ ರೀತಿ ನೀವು ನಮ್ಮ ರವಿಯವ್ರ ಜೊತೆ ಇದ್ದು ಅವ್ರ ಬೆನ್ನೆಲುವಾಗಿ ಮುಂದಿನ ದಿನದಲ್ಲಿ ಒಳ್ಳೆ ಕಾಲಾವಕಾಶ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೂ ಅಂಥ ಟೈಮ್ ಬಂದಾಗ ನೀವೆಲ್ಲರೂ ಅವ್ರ ಕೈ ಜೋಡಿಸಿ ಒಳ್ಳೇದು ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕ್ಷಮೆಯಲ್ಲಿ ನಮ್ಮ ತಂದೆಯವ್ರು ಬರಬೇಕಿತ್ತು, ಸ್ವಲ್ಪ ಎಲ್ಲ ಹೋಗಿದ್ದಾರೆ, ಬರೋಕ್ಕಾಗಿಲ್ಲ. ಏನು ಈ ಪ್ರೀತಿ ವಿಶ್ವಾಸ ನಮ್ಮ ತಂದೆಯ ಮೇಲೆ ಇಟ್ಟಿದ್ದೀರೋ ಅದೇ ರೀತಿ ನನ್ನ ಮೇಲೂ ಇಟ್ಟು ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ಕೊಂಡಿದ್ದೆ ಅಂತ ಹೇಳಿ ನಾಗರಿಕ ಬಂಧುಗಳು ವಿನಾಯಕ ಎನ್ಕ್ಲೇವ್, RMPR ಬಡಾವಣೆ ಹಾಗೂ MMG ಎಲ್ಲ ರವಿ ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಒಂದು ನೆನಪಿನ ಕಾಣಿಕೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೀವಿ. ಹಾಗಾಗಿ ಸನ್ಮಾನ್ಯ ಶಾಸಕರು ಅವರಿಗೆ ನೆನಪಿನ ಕಾಣಿಕೆ ಮತ್ತು ಸನ್ಮಾನ್ಯ ಶಾಸಕರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಯುತ ರವಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಆಶೀರ್ವದಿಸೋದಕ್ಕೆ ತಾವೆಲ್ಲರೂ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ತಾವೆಲ್ಲ ದಯವಿಟ್ಟು ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಒಂದು ನಿಮಿಷ ಅಲ್ಲೇ ಒಂದು ನಿಮಿಷ ಬೇಡ, ದಯವಿಟ್ಟು ಎಲ್ಲ ಒಂದು ನಿಮಿಷ ಮುಂದಕ್ಕೆ ಬರ್ತೀವಿ ನಾವು. ಒಂದೊಂದು ಬಡಾವಣೆ ಪೌರ ಕಾರ್ಮಿಕರು 5 ಜನ 10 ಜನ ಎಷ್ಟಿರ್ತಾರೆ ಅವ್ರು ಬಂದು ಫಸ್ಟ್ ಅವ್ರು ಕೊಟ್ಬಿಟ್ಟು ಮತ್ತೆ ಹಾರ ಹಾಕೋದು ಪ್ರಾರಂಭ ಮಾಡಿ ಇಳಿದ್ಬಿಡಿ ಕೆಳಗಡೆ ಎಲ್ಲ ಬಂದ್ರಿ. ಒಂದೊಂದು ಬಡಾವಣೆಯವರು ರವಿಕುಮಾರ್ ಅವರಿಗೆ ಶುಭ ಕೋರಿ ಫೋಟೋ ತೋರಿಸ್ಕೊಳ್ಳೋಣ. ನಮ್ಮ ಸಾಹೇಬರು ಇರ್ತಾರೆ, ದಯವಿಟ್ಟು ಯಾರು ಗೊಂದಲ ದಯಮಾಡಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅಭಿಮಾನಿಗಳಿಗೂ ತಮ್ಮ ಗಿಫ್ಟ್ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ವೇದಿಕೆ ಮೇಲೆ ಗೊಂದಲಕ್ಕೆ ಒಳಗಾಗಬೇಡಿ. ಸನ್ಮಾನ್ಯ ಶಾಸಕರು ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮ ಜೊತೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ದಯವಿಟ್ಟು ವೇದಿಕೆಯಿಂದ ಕೆಳಗೆ ಬನ್ನಿ. ಸರ್, ರವಿ ಸರ್, ದಯಮಾಡಿ ವೇದಿಕೆ ಮೇಲೆ ಇರೋರು ಎಲ್ಲರೂ ಕೆಳಗಡೆ ಬನ್ನಿ. ವೇದಿಕೆ ಮೇಲೆ ದಯವಿಟ್ಟು ಯಾರ್ಯಾರ್ದು ಮುಗಿದಿದೆ ದಯವಿಟ್ಟು ಮಾಡಿ.
ರಕ್ತದಾನಿಗಳಿಗೆ ಸನ್ಮಾನ್ಯ ಶಾಸಕರ ಮೂಲಕ ಸರ್ಟಿಫಿಕೇಟ್ ಕೊಡಲಿಕ್ಕೆ ವ್ಯವಸ್ಥೆಯಾಗಿದೆ. ದಯವಿಟ್ಟು ಸರ್ಟಿಫಿಕೇಟ್ನ ಪಡ್ಕೊಳ್ಬೇಕು. ದಯವಿಟ್ಟು ಗೊಂದಲ ಮಾಡಬೇಡಿ. ನೀವು ಯಾರು ಸನ್ಮಾನ ಮಾಡ್ತಿದ್ದೀರಿ ಏನೋ ನಮಗೆ ಗೊತ್ತಾಗ ಕೇಕ್ ಹಾಗೆ ದಯಮಾಡಿ ವೇದಿಕೆಯಿಂದ ಎಲ್ಲರೂ ಕೆಳಗಡೆ ಬರಬೇಕು. ಸೈನಿಕ ಅಕಾಡೆಮಿ ಅವರೊಬ್ಬರು ನಮ್ಮ ವತಿಯಿಂದ ರವಿ ಅವರಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಯಿಂದ ತೆರವುಗೊಳಿಸಿ ಪ್ಲೀಸ್. ನೀವು ಯಾರು ಕೊಡ್ತಾ ಇದ್ದೀರಿ? ಯಾವ ಸಂಸ್ಥೆಯವರ ಅಕಾಡೆಮಿ? ಸೈನಿಕ ಅಕಾಡೆಮಿ. ಶ್ರೀಧರ್ ಮತ್ತು ತಂಡದವರು. ಶ್ರೀಧರ್ ಅವರು ನಮ್ಮ ವಾಲಂಟಿಯರ್ಸ್ ಮೂಲಕ ಅಭಿಮಾನವನ್ನು ಸಮರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ. ಶ್ರೀಧರ್ ಅವರು ಸಂಘದ ವತಿಯಿಂದ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ವಾಲಂಟಿಯರ್ಸ್ನ ಕರ್ಕೊಂಡು ಬಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ರೂಪಿಸಲಿಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಸೈನಿಕ ಅಕಾಡೆಮಿಗೆ ಚಾಮುಂಡೇಶ್ವರಿ ನಗರ ಅಭಿವೃದ್ಧಿ ಸಹಕಾರ ಸಂಘ ಆಭಾರಿಯಾಗಿದೆ. ಮುಂದೆ ಸೈನಿಕ ಅಕಾಡೆಮಿಯ ನಂತರ ದಯವಿಟ್ಟು ಸೈನಿಕ ಅಕಾಡೆಮಿಯವರು ವೇದಿಕೆಯನ್ನು ಬಿಟ್ಕೊಡ್ಬೇಕು. ದಯಮಾಡಿ ಪ್ಲೀಸ್. ಮಾನ್ಯ ಶಾಸಕರು ಹೆಚ್ಚು ಸಮಯ ಇಲ್ಲಿ ಕಾಲ ಕಳೆಯೋಕ್ಕಾಗಲ್ಲ. ಹಾಗಾಗಿ ಕನಕ ಕ್ಷೇಮಾಭಿವೃದ್ಧಿ ಸಂಘದ ಕನಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರಿಸ್ತಾ ಇದ್ದಾರೆ. ದಯವಿಟ್ಟು ಮಾದೇವಣ್ಣ ಅವರು ಪ್ಲೀಸ್ ಬೇರೆ ಬೇರೆಯವರು ಇದ್ದಾರೆ ಸನ್ಮಾನ ಮಾಡಲಿಕ್ಕೆ. ದಯವಿಟ್ಟು ರಿಕ್ವೆಸ್ಟ್ ಇದು, ದಯವಿಟ್ಟು ಬನ್ನಿ. ಕನಕ ಕ್ಷೇಮಾಭಿವೃದ್ಧಿ ಸಂಘದ ಸನ್ಮಾನದ ನಂತರ ಸ್ವಚ್ಛತಾ ಕರ್ಮಿಗಳಿಗೆ ಆಹಾರದ ಕಿಟ್ ವಿತರಿಸುವ ಕಾರ್ಯಕ್ರಮ ಇದೆ. ವಾಟಿಕಾದವರು ಅಭಿಮಾನ ಪೂರ್ವಕವಾಗಿ ರವಿ ಅವರನ್ನು ಆಶೀರ್ವದಿಸ್ತಾ ಇದ್ದಾರೆ. ರವಿ ಅವರಿಗೆ ಹೆಚ್ಚಿನ ಶಕ್ತಿ ನೀಡಿ ಸನ್ಮಾನ್ಯ ಶಾಸಕರು ಆಶೀರ್ವಾದ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಸಹಕಾರ ಸಂಘದ ಪದಾಧಿಕಾರಿಗಳಾದ ರೇವಣ್ಣ ಮತ್ತು ತಂಡದವರು ಸನ್ಮಾನ್ಯ ಶಾಸಕರು ಮತ್ತು ರವಿ ಅವರಿಗೆ ಒಂದು ದೊಡ್ಡ ಹೂಮಾಲೆಯನ್ನು ಹಾಕಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ರವಿ ಸರ್ ಇನ್ನಷ್ಟು ಹಿಂದೆ ತಗೊಳ್ಳಿ. ಇನ್ನು ಇಲ್ಲಿ ಇದ್ದಾರೆ ಪೌರ ಕಾರ್ಮಿಕರು ಇಲ್ಲೇ ಇದ್ದಾರೆ. ಪ್ರತಿ ದಿವಸ ನಮ್ಮ ಬಡಾವಣೆಗಳಿಗೆ ವಾಹನಗಳ ಮೂಲಕ ಆಟೋ ಟಿಪ್ಪರ್ ಮೂಲಕ ಬಂದು ಹಸಿ ಕಸ ಮತ್ತು ಒಣ ಕಸ ಪ್ರತ್ಯೇಕವಾಗಿ ಸಂಗ್ರಹಿಸಿ ನಮ್ಮ ಬಡಾವಣೆಯ ಶ್ರಮಿಕರು. ಹಾಗಾಗಿ ಇವರನ್ನ ಕಸದವರು ಅಂತ ಕರಿಬೇಡಿ. ಮುಂದೆ ನಿಮ್ಮ ಮನೆ ಮುಂದೆ ಬಂದಾಗ ಅವರನ್ನ ಸ್ವಚ್ಛತಾ ಕರ್ಮಿಗಳು ಅನ್ನೋ ಹೆಸರಿನಿಂದ ಕರೀರಿ. ಕಸ ಹಾಕುವವರು ನಾವು ನಾಗರಿಕ ಸಮಾಜದವರು. ನಮ್ಮ ಬಡಾವಣೆಗಳನ್ನು ಸ್ವಚ್ಛಗೊಳಿಸುವವರು ಸ್ವಚ್ಛತಾ ಕರ್ಮಿಗಳು. ಹಾಗಾಗಿ ಅಭಿಮಾನದಿಂದ ರವಿಯವರು ಆಹಾರದ ಸನ್ಮಾನ್ಯ ಶಾಸಕರು ಉಮೇಶ್ ಸುಧಾ ಪ್ರೋತ್ಸಾಹವನ್ನು ನೀಡಬೇಕು. ತಾವೆಲ್ಲ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು. ದೇವರಾಜ್, ರವಿ, ಕೇಶವ, ಲೋಕೇಶ್, ಸುಕನ್ಯಾ, ಮಂಜು, ಮುರುಗೇಶ್, ಪೆರುಮಾಳ್, ಅನಂತಕುಮಾರ್, ತುಳಸಿ, ಮಾರಪ್ಪ, ಮಂಜು, ನಾಗರಾಜ್, ದಿಲೀಪ್, ಶಿವ, ಸುರೇಶ್, ಪುಟ್ಟರಾಜು ಮತ್ತು ಗಣೇಶ್ ಮೊದಲನೇ ತಂಡದಲ್ಲಿ 25 ಸ್ವಚ್ಛತಾ ಕರ್ಮಿಗಳು. ಗೋಪಾಲ್, ಅಶೋಕ್, ಕಿರಣ್, ಕಮಲಮ್ಮ, ಬಾಲಾಜಿ, ವಾಸುದೇವ್, ಸುರೇಶ್, ಮಂಜುನಾಥ್, DC, ಚೆಲುವರಾಜು, ಪ್ರದೀಪ, ನಾಗ, ಕುಮಾರ ಮತ್ತು ಅರವಿಂದ್ ಆಹಾರದ ಕಿಟ್ ಪಡೆದಂಥವರು ಕೃತಜ್ಞತೆಯಿಂದ ವೇದಿಕೆಯಿಂದ ನಿರ್ಗಮಿಸಬೇಕಾಗಿ ವಿನಂತಿ. ಆಹಾರದ ಕಿಟ್ ಪಡೆದಂತಹ ಸ್ವಚ್ಛತಾ ಕರ್ಮಿಗಳಿಗೆ ಧನ್ಯವಾದಗಳು. ನಿಮ್ಮ ಸೇವೆ ಸದಾ ಹೀಗೆ ಇರಲಿ. ಹಾಗಾಗಿ ಕೃತಜ್ಞತಾ ಪೂರ್ವಕವಾಗಿ ರವಿಯವರು ಆಹಾರದ ಕಿಟ್ ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ.